ಸ್ಟೇಡಿಯಮ್ದಲ್ಲಿ ಅನ್ನೋದು ಭಾಳ ಇಲ್ಲಿ ಗಮನಾರ್ಹ. ಹೀಗಾಗಿ ಗುಜರಾತ್ ಒಂದು ವೇಳೆ ಬಂದ್ರೆ ಬೆಂಗಳೂರಿನಿಗೆ ಒಂದು ಸ್ವಲ್ಪ ಟೈಟ್ ಕಾಂಪಿಟೇಷನ್ ಆಗ್ತದೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಯಾಕಂದ್ರೆ ಸಹಜವಾಗಿ ಹೋಮ್ ಗ್ರೌಂಡ್ ಅಂತ ಕರಿತೀವಿ ನಾವು. ಆದರೆ ಇಲ್ಲಿ ಕ್ರಿಕೆಟ್ದಲ್ಲಿ ಇದೆಲ್ಲ ನಾನು ನೋಡ್ಕೊಂಡು ಬಂದಂಗೆ, ನಾನು ಅಭ್ಯಾಸ ಮಾಡಿದಂಗೆ ಇಲ್ಲಿ ಯಾವ ಹೋಮ್ ಗ್ರೌಂಡು ಇಲ್ಲ, ಏನೂ ಇಲ್ಲ. ಆವತ್ತು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಸರಿಯಾಗಿ ಬಾಲ್ ಮಾಡ್ತಾರೆ, ಕರೆಕ್ಟ್ ಟು ದ ಏನಪ್ಪ ಅಂದರೆ ಸ್ಟಂಪ್ ಟು ಬಾಲಿಂಗ್ ಟು ಸ್ಟಂಪ್ ಗುರಿ ಇಟ್ಕೊಂಡು ರೆಗ್ಯುಲರಾಗಿ ನೋ ಬಾಲ್ ಮಾಡಲಾರ್ದ, ವೈಡ್ ಹೋಗಿಲಾರ್ದ ಯಾರ್ಕರ್ ಲೆಂತ್ದ ಬಾಲ್ಗಳನ್ನ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ. ಅವ್ರಿಗೆ ಹೆಚ್ಚು ಅವಕಾಶಗಳಿರ್ತಾವೆ. ಸ್ಪಿನ್ನರ್ಗಳು ಹೆಚ್ಚು ಸ್ಪಿನ್ ಮಾಡಿದವರಿಗೆ. ಇದು ಸಿಂಪಲ್ ಆದಂಥ ಲಾಜಿಕ್. ಇದರಲ್ಲಿ ಭಾಳ ಏನಪ್ಪ ಅಂತ ರಾಕೆಟ್ ಸೈನ್ಸ್ ಬೇಕಂತ ಏನಲ್ಲ. ನಿಜವಾಗಿಯೂ ಫಾಸ್ಟ್ ಬಾಲರ್ಗೆ ಬೇಕಾಗಿದ್ದು ಏನಪ್ಪ ಅಂದ್ರೆ ಈ ಒಂದು ಹೋಲ್ ಅಂದ್ರೆ ಕಾಲಲ್ಲಿ ಎಸೆಯುವಂಥದ್ದು. ಅಂದರೆ ಈ ಥರ ಬ್ಯಾಟ್ಸ್ಮನ್ಗೆ ಹೆಚ್ಚು ಅವಕಾಶಗಳಾರದಂಗೆ ಬೌಲಿಂಗನ್ನು ಎತ್ತಿ ಬಡಿಲಾರದಂಥ ಒಂದು ಏನಾದರೂ ಇದ್ದರೆ ಯಾರ್ಕರ್ ಲೆಂತ್. ಇದನ್ನು ಭಾಳ ಎಲ್ಲರೂ ಲೈಕ್ ಮಾಡ್ತಾರೆ. ಆಫ್ ಸ್ಟಿಕ್ ಮೇಲೆ ಹೋಗೋದಂಥ ಬಾಲ ಲೆಗ್ ಸ್ಟಿಕ್ ಏನಪ್ಪ ಅಂತಂದ್ರೆ ಜಸ್ಟ್ ಮೂವ್ ಆದರೂ ಸಾಕು, ಬ್ಯಾಟ್ಸ್ಮನ್ ಗಾಬರಿ ಮಾಡುವಂಥದ್ದು ಆಗ್ತದೆ. ಅದು ಅಂದರೆ ಹೆಚ್ಚಿಗೆ ರನ್ಗಳನ್ನು ಕೊಡಲಾರದು. ಇಲ್ಲಿ 2020 ಮುಖ್ಯ ಇರೋದು ಏನಪ್ಪ ಅಂದ್ರೆ ಪ್ರತಿಯೊಂದು ಬಾಲು ಇಂಪಾರ್ಟೆಂಟು. ಪ್ರತಿಯೊಂದು ಬಾಲ್ನಲ್ಲಿ ಸಿಕ್ಸರು 4 ಇವು ಅಷ್ಟೇ ಇಂಪಾರ್ಟೆಂಟು, ವಿಕೆಟು ಅಷ್ಟೇ ಇಂಪಾರ್ಟೆಂಟು. ಅದಕ್ಕಾಗಿ ಯಾರ್ಕರ್ ಲೆಂತ್ ಬಾಲ, ಸ್ಪಿನ್ನರ್ಗಳಲ್ಲಿ ಲೆಗ್ ಸ್ಪಿನ್